ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕರ್ನಾಟಕದ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ 4:05ಕ್ಕೆ ಲೋಕಭವನದ ಗಾಜಿನ ಮನೆಯಲ್ಲಿ ಸರಳವಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಯಾವುದೇ ಆಡಂಬರ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದ್ದು ಸರ್ವಧರ್ಮ ಗುರುಗಳ ಸ್ಪರ್ಶ ಸಿಕ್ಕಿದೆ. ಪೂರ್ವಾಭಿಮುಖವಾಗಿ ವೇದಿಕೆ ಸಿದ್ಧವಾಗಿದ್ದು ಇಡೀ ಕಾಂಗ್ರೆಸ್ ಪಾಳ್ಯ ನಾಳೆ ಬೆಂಗಳೂರಿನತ್ತ ಮುಖ ಮಾಡ್ತಿದೆ. ಕನಕಾಧಿಪತಿಯ ಶಪಥ, ಅದು ಭೀಷ್ಮನಂಥ ಪ್ರತಿಜ್ಞೆ. ಯುದ್ಧಕ್ಕೆ ನಿಂತ್ರೆ ಛಲದಂಕಮಲ್ಲ, ಗೆಲ್ಲೋ ತನಕ ಹೋರಾಡೋ ಛಲಗಾರ. ಸೋಲು ಸೋಕದ ಹೆಜ್ಜೆ ಗುರುತು, ಅದು ಸಿಂಹಾವಲೋಕನ. ಕನಕಪುರದ ಈ ಹಠವಾದಿ ರಾಜ್ಯವಾಳೋಕೆ ಸಜ್ಜಾಗಿದ್ದಾರೆ. 25ನೇ ಮುಖ್ಯಮಂತ್ರಿಯಾಗಿ ನಾಳೆ ಪದಗ್ರಹಣ ಮಾಡಲಿದ್ದಾರೆ. ಲೋಕಭವನದಲ್ಲಿ ನಡೆಯೋ ಸಮಾರಂಭದಲ್ಲಿ ನಿಯೋಜಿತ ಮುಖ್ಯಮಂತ್ರಿ ಸಚಿವರಿಗೆ ರಾಜ್ಯಪಾಲ ಗೆಹ್ಲೋಟ್ ಅಧಿಕಾರದ ಗೌಪ್ಯತೆ ಬೋಧಿಸಲಿದ್ದಾರೆ. ಸರ್ವಧರ್ಮ ಗುರುಗಳ ಸಮ್ಮುಖದಲ್ಲಿ ಡಿಕೆಶಿ ಪ್ರಮಾಣ ವಚನ. ಮೊದಲ ದಿನವೇ ಸೌಹಾರ್ದತೆ ಶಾಂತಿಯ ತೋಟದ ಸಂದೇಶ. ಡಿಕೆಶಿ ಅಚ್ಚಲ ದೈವ ಭಕ್ತರು. ಹೀಗಾಗಿ ಮೊದಲ ಬಾರಿ ರಾಜ್ಯದಲ್ಲಿ ಪದಗ್ರಹಣಕ್ಕೆ ಸರ್ವಧರ್ಮ ಗುರುಗಳನ್ನ ಆಹ್ವಾನಿಸಲಾಗಿದೆ. ಸಮಾರಂಭಕ್ಕೆ 55 ಸ್ವಾಮೀಜಿಗಳು, ಪಾದ್ರಿಗಳು, ಮೌಲ್ವಿಗಳು ಆಗಮಿಸಲಿದ್ದಾರೆ. ಈ ಮೂಲಕ ಸರ್ವಧರ್ಮ ಸಹಿಷ್ಣುತೆ, ಪರಸ್ಪರ ಸಹಬಾಳ್ವೆ, ಶಾಂತಿ ಸೌಹಾರ್ದತೆಯ ಸಂದೇಶ ಸಾರೋಕೆ ಡಿಕೆ ಮುಂದಾಗಿದ್ದಾರೆ. ನ್ಯಾಯಾಧೀಶರು, ವಿಶೇಷ ಆಹ್ವಾನಿತರು, ಬೇರೆ ರಾಜ್ಯಗಳ ಸಿಎಂಗಳಿಗೆ ಸೇರಿದಂತೆ ವಿಶೇಷ ಆಸನಗಳ ವ್ಯವಸ್ಥೆಯಾಗಿದೆ. ಪೂರ್ವಾಭಿಮುಖವಾಗಿ ಕಾರ್ಯಕ್ರಮದ ವೇದಿಕೆ ನಿರ್ಮಾಣ. ಲೋಕಭವನದ ವಿಭಿನ್ನ ವೇದಿಕೆಯಲ್ಲಿ ಸಂಪುಟ ಪದಗ್ರಹಣ. ಆಸ್ತಿಕ ದೈವ ಭಕ್ತ ಡಿಕೆ ಶಿವಕುಮಾರ್ಗೆ ಜ್ಯೋತಿಷ್ಯದಲ್ಲಿ ಹೆಚ್ಚು ನಂಬಿಕೆ. ದಿನಾಂಕ, ಸಮಯವನ್ನ ಚಾಚೂ ತಪ್ಪದೆ ಪಾಲನೆ ಮಾಡೋ ಡಿಕೆಶಿ ಪೂರ್ವಾಭಿಮುಖವಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದಕ್ಕಾಗಿ ಲೋಕಭವನದ ಗಾಜಿನ ಮನೆಯಲ್ಲಿ ಪೂರ್ವಾಭಿಮುಖವಾಗಿ ವೇದಿಕೆ ನಿರ್ಮಾಣವಾಗಿದ್ದು ಪ್ರಮಾಣ ವಚನಕ್ಕೆ ಹೊಸ ಸಂಪ್ರದಾಯ ಆರಂಭಿಸಿದ್ದಾರೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಪೂರ್ವಾಭಿಮುಖವಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ವೇದಿಕೆ ಸಿದ್ಧವಾಗಿದೆ. ಪೂರ್ವಾಭಿಮುಖವಾಗಿ ನಿಂತು ಶಿವಕುಮಾರ್ ಮತ್ತು ಸಚಿವರು ಪದಗ್ರಹಣ ಮಾಡಲಿದ್ದಾರೆ. ಪದಗ್ರಹಣದ ವೇದಿಕೆ ಮೇಲೆ 20 ಆಸನಗಳ ವ್ಯವಸ್ಥೆಯಾಗಿದ್ದು ಸ್ವಾಮೀಜಿಗಳಿಗೆ ಪ್ರತ್ಯೇಕ ಸ್ವಲ್ಪ ಎತ್ತರದಲ್ಲಿ 40 ಆಸನಗಳ ವ್ಯವಸ್ಥೆ ಇರುತ್ತೆ. ಇನ್ನು ಗಣ್ಯರಿಗೆ ಪ್ರತ್ಯೇಕ ಆಸನಗಳಿದ್ದು ಗ್ಲಾಸ್ ಹೌಸ್ನಲ್ಲಿ ಒಟ್ಟು 3,500 ಗಣ್ಯರಿಗೆ 3 ಸ್ಥಳಗಳು ನಿಯೋಜಿತವಾಗಿದೆ. ಇನ್ನು ಲೋಕಭವನದೊಳಗೆ ಪ್ರಮಾಣ ವಚನ ವೀಕ್ಷಣೆಗೆ 6 LED ಪರದೆಗಳನ್ನು ಹಾಕಲಾಗಿದೆ. 2,000ಕ್ಕೂ ಹೆಚ್ಚು VIP ಪಾಸ್ಗಳ ವಿತರಣೆ ಆಗಲಿದೆ. ಇನ್ನು ಲೋಕಭವನದ ಪ್ರವೇಶ ದ್ವಾರಕ್ಕೂ ಅದ್ದೂರಿ ಸಿಂಗಾರ ಮಾಡಲಾಗಿತ್ತು. ಪ್ರವೇಶ ದ್ವಾರದ ಮುಂಭಾಗ ಬೃಹತ್ ಕಮಾನು ನಿರ್ಮಿಸಲಾಗಿದೆ. ಕಮಾನಿಗೆ ಬಣ್ಣ ಬಣ್ಣದ ವಸ್ತ್ರ, ವಿವಿಧ ಹೂಗಳ ಅಲಂಕಾರ ಆಗಿದೆ. ಈ ಎಲ್ಲ ವ್ಯವಸ್ಥೆಗಳನ್ನ ಜ್ಯೋತಿಷಿಗಳ ಸಲಹೆ ಪ್ರಕಾರವೇ ಆಯೋಜನೆಯಾಗಿತ್ತು. ಸರಿಯಾಗಿ 4:05 ಪ್ರಮಾಣ ವಚನ ಸ್ವೀಕರಿಸಲು ಮುಹೂರ್ತ ನಿಗದಿ ಮಾಡಿಕೊಂಡಿದ್ದಾರೆ. ಅಧಿಕಾರಕ್ಕಿಂತ ಪಕ್ಷದ ಹಿತವೇ ಮುಖ್ಯ ಅಂತ ಭಾವಿಸಿದ ಬಂಡೆ ಪದಗ್ರಹಣ ಇಡೀ ರಾಜ್ಯವನ್ನೇ ಸೆಳೀತಾ ಇದೆ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ರಾಜ್ಯ, ನೆರೆ ರಾಜ್ಯಗಳ ಗಣ್ಯರು ಸಾಕ್ಷಿಯಾಗಲಿದ್ದಾರೆ. ಕಳೆದ ತಿಂಗಳಷ್ಟೇ ಕೇರಳ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಸತೀಶನ್, ನೆರೆಯ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ, ಹಿಮಾಚಲ ಪ್ರದೇಶದ ಸಿಎಂ ಸುಖ್ವಿಂದರ್ ಸಿಂಗ್ ಸುಖು, ಪಕ್ಷದ ಸಂಘಟನಾ ಕಾರ್ಯದರ್ಶಿ, ಹಸ್ತಾಂತರ ಪ್ರಕ್ರಿಯೆ ಮಾಸ್ಟರ್ ಮೈಂಡ್ ಕೆಸಿ ವೇಣುಗೋಪಾಲ್, ಪರಿಸ್ಥಿತಿ ಅಚ್ಚುಕಟ್ಟಾಗಿ ನಿಭಾಯಿಸಿದ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ, ಛತ್ತೀಸ್ಗಢ ಮಾಜಿ ಸಿಎಂ ಭೂಪೇಶ್ ಬಘೇಲ್, ಮಧ್ಯಪ್ರದೇಶ ಮಾಜಿ ಸಿಎಂ ದಿಗ್ವಿಜಯ್ ಸಿಂಗ್, ಹರಿಯಾಣ ಮಾಜಿ ಸಿಎಂ ಭೂಪೇಂದ್ರ ಸಿಂಗ್ ಹೂಡಾ, ಮಹಾರಾಷ್ಟ್ರ ಮಾಜಿ ಸಿಎಂ ಸುಶೀಲ್ ಕುಮಾರ್ ಶಿಂಧೆ ಸೇರಿದಂತೆ ಹಲವು ರಾಜ್ಯಗಳ ಮಾಜಿ ಸಿಎಂಗಳಿಗೆ ಆಹ್ವಾನ ನೀಡಲಾಗಿದೆ. ಇನ್ನು ಹಿರಿಯ ರಾಜಕಾರಣಿ ವಕೀಲ ಕಪಿಲ್ ಸಿಬಲ್, ರೋಹಟಗಿಗೆ ಇನ್ವಿಟೇಷನ್ ನೀಡಲಾಗಿದೆ.
ಸುಮಾರು 50 ವಿವಿಐಪಿಗಳು, ಮಾಜಿ ಡಿಸಿಎಂ, ಸಂಸದರು, ವಕೀಲರು ಸೇರಿ ಹಲವು ನಾಯಕರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಮಧ್ಯಾಹ್ನ 2 ಗಂಟೆ ಒಳಗಾಗಿ ಲೋಕಭವನಕ್ಕೆ ಬರುವಂತೆ ಸೂಚನೆ ನೀಡಲಾಗಿದೆ. ಯಾವುದೇ ಆಡಂಬರ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದ್ದು ಇಡೀ ನಗರದಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ. ಹರೀಶ್ ಕಾಕೋಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.